ಹಾಯ್ ಫ್ರೆಂಡ್ಸ್, ನಿಸರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ವೀರೇಶ್ ವಿಜಯಪುರ್. ಇವತ್ತಿನ ಕ್ಲಾಸ್ ಏನಂತಂದಾಗ ವಿ ಎ ಮತ್ತು ಪಿ ಡಿ ಒ ಕೆ ಎಸ್ಗೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಜಿ ಕೆ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಇಂಪಾರ್ಟೆಂಟ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನೋಡಿ, ಮೊದಲನೇ ಕ್ವಶನ್ ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ. ಭಾರತದ ಪಿಕಾಸು ಎಂದು ಕರೆಯಲ್ಪಡುವ ಕಲಾವಿದ ಯಾರು ಅಂತೇಳಿ. ಆಪ್ಷನ್ ಎ ಹುಸೇನ್, ಆಪ್ಷನ್ ಬಿ ಸತೀಶ್ ಗುಜ್ರಾಲ್, ಆಪ್ಷನ್ ಸಿ ಸಮೀರ್ ಮಂಡಲ್, ಡಿ ತಯಬ್ ಮೆಹ್ರಾ ಅಂತೇಳಿ. ಆನ್ಸರ್ ನೋಡಿ ಸ್ನೇಹಿತರೆ, ಮುಕ್ಬಾಲ್ ಫಿದಾ ಹುಸೇನ್ ಇವರನ್ನು ಭಾರತದ ಪಿಕಾಸು ಎಂದು ಕರೆಯಲಾಗುತ್ತೆ. ಇಂಪಾರ್ಟೆಂಟ್ ಸ್ನೇಹಿತರೆ, ಈ ಕ್ವಶನ್ ಭಾಳ ಸತಿ ರಿಪೀಟ್ ಆಗೈತಿ, ನೆನ್ಪಿಟ್ಕೋರಿ. ನೆಕ್ಸ್ಟ್, ಬಿ ಸಿ ರಾಯ್ ಪ್ರಶಸ್ತಿಯನ್ನು ನೀಡಲಾಗುವ ಕ್ಷೇತ್ರ ಅಂದರೆ ಬಿ ಸಿ ರಾಯ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತೆ ಅಂತ ಈ ಕ್ವಶನ್ ಕೇಳಿ ಸ್ನೇಹಿತರೆ. ಆಪ್ಷನ್ ಎ ವೈದ್ಯಕೀಯ, ಆಪ್ಷನ್ ಬಿ ಸಂಗೀತ, ಸಿ ಕೃಷಿ, ಡಿ ಪರಿಸರ. ಇಲ್ಲಿ ಬಿ ಸಿ ರಾಯ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತೆ ನೋಡಿ ಸ್ನೇಹಿತರೆ, ವೈದ್ಯಕೀಯ ಕ್ಷೇತ್ರಕ್ಕೆ ಬಿ ಸಿ ರಾಯ್ ಪ್ರಶಸ್ತಿಯನ್ನು ನೀಡಲಾಗುತ್ತಾ. ಸಂಗೀತ ಕ್ಷೇತ್ರಕ್ಕೆ ನೀಡುವ ಪ್ರಶಸ್ತಿ ಯಾವುದು ಅಂತಂದಾಗ ನೋಡಿ, ಕೃಷಿ ಕ್ಷೇತ್ರಕ್ಕೆ ನೀಡುವುದು ಯಾವುದು ಅಂತಂದಾಗ ಬಸವ ಕೃಷಿ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಅದಕ್ಕೆ ಕೃಷಿ ಕ್ಷೇತ್ರಕ್ಕೆ ನೀಡುವ ಒಂದು ಅತ್ಯುನ್ನತ ಪ್ರಶಸ್ತಿ ಅಂತ ಬಸವ ಕೃಷಿ ಪ್ರಶಸ್ತಿ. ನೆಕ್ಸ್ಟ್ ನೋಡ್ರಿ, ಬಿ ಸಿ ರಾಯ್ ಫುಲ್ ಫಾರ್ಮ್ ಅಂತ ಕೇಳಿದಾಗ ಬಿಧನ್ ಚಂದ್ರ ರಾಯ್ ಅಂತೇಳಿ. ಇವರ ಸವಿ ನೆನಪಿಗಾಗಿ ದೇಶದಲ್ಲಿ ಜುಲೈ 1 ರಾಷ್ಟ್ರೀಯ ವೈದ್ಯರ ದಿನ ಅಂತೇಳಿ ಆಚರಣೆ ಮಾಡಲಾಗುತ್ತೆ. ಮತ್ತು ಈ ಬಿ ಸಿ ರಾಯ್ ಪ್ರಶಸ್ತಿಯನ್ನು ಎಷ್ಟರಲ್ಲಿ ಸ್ಥಾಪಿಸಲಾಯಿತು ಕೇಳಿದಾಗ 1962ರಲ್ಲಿ ಸ್ಥಾಪಿಸಲಾಗುತ್ತೆ ನೋಡಿ ಸ್ನೇಹಿತರೆ. ಈ ಪ್ರಶಸ್ತಿಯ ಹುಟ್ಟು ಮೊತ್ತ 1 ಲಕ್ಷ ರೂಪಾಯಿ. ಗೊತ್ತಿರಲಿ ನೋಡ್ರಿ, ರಾಷ್ಟ್ರೀಯ ವೈದ್ಯರ ದಿನ ಅಂತ ಯಾವಾಗ ಆಚರಣೆ ಮಾಡ್ತೀವಿ ಅಂತಂದ್ರೆ ಜುಲೈ 1 ರಾಷ್ಟ್ರೀಯ ವೈದ್ಯರ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ನೆಕ್ಸ್ಟ್, ಹಾರುವ ಸಿಖ್ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೇಳಿ ಸ್ನೇಹಿತರೆ. ಇಂಪಾರ್ಟೆಂಟ. ಆಪ್ಷನ್ ಎ ಲಿಯೋನೆಲ್ ಮೆಸ್ಸಿ, ರಾಫೆಲ್ ನಾಡಾಲ, ಕರ್ತಾರ್ ಸಿಂಗ್, ಡಿ ಮಿಲ್ಕಾ ಸಿಂಗ್ ಅಂತೇಳಿ. ಆನ್ಸರ್ ಯಾವುದಾಗುತ್ತೆ ನೋಡಿ ಸ್ನೇಹಿತರೆ, ಇಲ್ಲಿ ಮಿಲ್ಕಾ ಸಿಂಗ್. ಹಾರುವ ಸಿಖ್ ಯಾರು ಅಂತ ಕೇಳ್ತಾನೆ. ಇಂಪಾರ್ಟೆಂಟ. ಮಿಲ್ಕಾ ಸಿಂಗ್ ಅವರನ್ನು ಹಾರುವ ಸಿಖ್ ಎಂದು ಕರೆಯಲಾಗುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಇಂಪಾರ್ಟೆಂಟ, ಬಾರ್ಡೋಲಿ ಸತ್ಯಾಗ್ರಹ ನಡೆದ ವರ್ಷದ ಕೇಳಿದಾಗ 1928. ಅದರ ಮುಂದಾಳತ್ವ ವಹಿಸಿಕೊಂಡವರು ಯಾರು ಕೇಳ ಸ್ನೇಹಿತರೆ. ಇಂಪಾರ್ಟೆಂಟ. ಆಪ್ಷನ್ ಎ ಸರ್ದಾರ್ ವಲ್ಲಭಭಾಯಿ ಪಟೇಲ್, ಬಿ ಎಮ್ ಕೆ ಗಾಂಧಿ, ಸಿ ಮೊರಾರ್ಜಿ ದೇಸಾಯಿ, ಮಹಾದೇವ್ ದೇಸಾಯಿ ಅಂತೇಳಿ. ಇಲ್ಲಿ ಆನ್ಸರ್ ಯಾವುದಾದ್ರು ಕೇಳ ಸ್ನೇಹಿತರೆ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತೇಳಿ. ಇವ್ರು ಏನು ಮಾಡಿರ್ತಾರೆ ಅಂತಂದ್ರೆ ಬಾರ್ಡೋಲಿ ಸತ್ಯಾಗ್ರಹದ ಮುಂದಾಳತ್ವವನ್ನು ವಹಿಸಿಕೊಂಡಿರ್ತಾರೆ 1928ರಲ್ಲಿ. ಇವರ ಹೆಸರಿನಲ್ಲಿ ಸರ್ದಾರ್ ಡ್ಯಾಮ್ ಅಂತೇಳಿ ಒಂದು ಡ್ಯಾಮನ್ನು ನಿರ್ಮಿಸಲಾಗಿದೆ ಸ್ನೇಹಿತರೆ. ಸರ್ದಾರ್ ಡ್ಯಾಮ್. ಈ ಡ್ಯಾಮ್ ಯಾವ ನದಿಗೆ ನಿರ್ಮಿಸಲಾಗಿದೆ ಅಂತ ಕೇಳಿದಾಗ ನರ್ಮದಾ ನದಿಗೆ ನಿರ್ಮಿಸಲಾಗಿದೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್, ಗಾಂಧೀಜಿಯವರು ಭಾರತದಲ್ಲಿ ಕೈಗೊಂಡ ಮೊದಲ ಸತ್ಯಾಗ್ರಹ ಅಂದಾಗ ಚಂಪಾರಣ್ಯ ಸತ್ಯಾಗ್ರಹ. ಈ ಚಂಪಾರಣ್ಯ ಸತ್ಯಾಗ್ರಹ ನಡೆದ ವರ್ಷ 1917ರಲ್ಲಿ ನಡೀತು ನೋಡಿ ಸ್ನೇಹಿತರೆ. ಈ ಚಂಪಾರಣ್ಯ ಎಂಬ ಪ್ರದೇಶ ಎಲ್ಲಿ ಬರ್ತದೆ ಪ್ರಸ್ತುತ ಕೇಳಿದಾಗ ಯಾವ ರಾಜ್ಯದಲ್ಲಿ ಬರ್ತದೆ ಕೇಳಿದಾಗ ಬಿಹಾರ್ ರಾಜ್ಯದಲ್ಲಿ ಕಂಡುಬರುತ್ತೆ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ. ಬಿಹಾರ್ ರಾಜ್ಯದಲ್ಲಿ ಕಂಡುಬರ್ತೈತಿ. ನೆಕ್ಸ್ಟ್, ಅಕ್ಬರ್ ವಿರುದ್ಧ ದಿಟ್ಟವಾಗಿ ಹೋರಾಡಿದ ಪ್ರಸಿದ್ಧ ರಾಣಿ ಚಾಂದ್ ಬೇಬಿ ಈ ಕೆಳಗಿನ ಯಾವ ರಾಜ್ಯದವಳು? ಈ ಕೆಳಗಿನ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟವಳು? ಅಕ್ಬರ್ನ ವಿರುದ್ಧ ಹೋರಾಡಿದ ಕರ್ನಾಟಕದ ಏಕೈಕ ಮಹಿಳೆ ಯಾರು ಅಂತ ಕೇಳಿದಾಗ ಚಾಂದ್ ಬೇಬಿ. ಅವರು ಯಾವ ರಾಜ್ಯದವಳು ಅಂತ ಕೇಳಿದ ಸ್ನೇಹಿತರೆ. ಆಪ್ಷನ್ ಎ ಬಿರಾರ್, ಖಾಂದೇಶ್, ಅಹಮದ್ನಗರ್, ಬಿಜಾಪುರ್ ಅಂತೇಳಿ. ಆನ್ಸರ್ ನೋಡಿ ಸ್ನೇಹಿತರೆ, ಅಹಮದ್ನಗರದ ಚಾಂದ್ ಬೇಬಿ. ಇವರು ಅಕ್ಬರ್ ವಿರುದ್ಧ ಹೋರಾಡಿದ ಒಬ್ಬ ದಿಟ್ಟ ಮಹಿಳೆ ಅಂತೇಳಿ ನಾವು ಹೇಳ್ತೀವಿ. ನೆಕ್ಸ್ಟ್ ನೋಡಿ, ಬಾಬರ್ನ ಮೃತದೇಹದ ಗೋರಿಯನ್ನು
ಅವನ ಆಸೆಯಂತೆ ನಿರ್ಮಿಸಿದ್ದು ಇಲ್ಲಿ. ಯಾವ ಸ್ಥಳದಲ್ಲಿ ನಿರ್ಮಿಸಿದ್ದಾರೆ ಅಂತೇಳಿ. ಅವನ ಆಸೆಯಂತೆ ಯಾರು? ಬಾಬರ್ನ ಆಸೆಯಂತೆ. ಬಾಬರ್ ಪದದ ಅರ್ಥ ಏನಂತ ಕೇಳಿದಾಗ ಹುಲಿ ಅಂತ ಹೇಳಾಗುತ್ತೆ ನೋಡಿ ಸ್ನೇಹಿತರೆ. ಬಾಬರ್ ಪದದ ಅರ್ಥ ಹುಲಿ. ಇಲ್ಲಿ ಉತ್ತರ ಭಾರತದಲ್ಲಿ ಬಾಬರ್ ಇದ್ದಾಗ ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ಮಾಡುತ್ತಿದ್ದ ವಿಜಯನಗರದ ಅರಸ ಯಾರಂದಾಗ ಶ್ರೀಕೃಷ್ಣ ದೇವರಾಯ. ಶ್ರೀಕೃಷ್ಣ ದೇವರಾಯ ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ್. ಶ್ರೀಕೃಷ್ಣ ದೇವರಾಯ. ಇವನ ಸಮಾಧಿ ಎಲ್ಲ ಕೇಳಿದ ನೋಡಿರಿ ಸ್ನೇಹಿತರೆ. ಆಪ್ಷನ್ ಎ ಕಾಬೂಲ್, ಬಿ ಯಾವುದಂದ ದೆಹಲಿ, ಸಿ ಪೇಶಾವರು, ಡಿ ಆಗ್ರಾ ಅಂತ ಕೊಟ್ಟಣ. ಆನ್ಸರ್ ನೋಡಿ ಸ್ನೇಹಿತರೆ ಇಲ್ಲಿ ಕಾಬೂಲ್ ಹೌದಾ. ನೆಕ್ಸ್ಟ್ ನೋಡಿ, ಬಾದಾಮಿ ಚಾಲುಕ್ಯರು ಅಭಿವೃದ್ಧಿಪಡಿಸಿದ ವಾಸ್ತುಶಿಲ್ಪದ ಶೈಲಿ ಯಾವುದು? ಬಾದಾಮಿ ಚಾಲುಕ್ಯರು ಅಭಿವೃದ್ಧಿಪಡಿಸಿದ ವಾಸ್ತುಶಿಲ್ಪದ ಶೈಲಿ ಯಾವುದು ಅಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಆಪ್ಷನ್ ಎ ದ್ರಾವಿಡ, ಆಪ್ಷನ್ ಸಿ ನಾಗರ, ಬಿ ವೇಸರ, ಡಿ ಗೋಪುರ ಅಂತೇಳಿ. ಇಲ್ಲಿ ಯಾವ ಶೈಲಿಯನ್ನು ಬಳಸಲಾಗಿದೆ ಕೇಳಿದಾಗ ವೇಸರ ಶೈಲಿಯನ್ನು ಬಳಸಲಾಗಿದೆ ಸ್ನೇಹಿತರೆ. ಅದು ಬಾದಾಮಿ ಚಾಲುಕ್ಯರು ಬಳಸಿದ ವಾಸ್ತುಶಿಲ್ಪದ ಶೈಲಿ ಯಾವುದು ಕೇಳಿದಾಗ ವೇಸರ. ಈ ವೇಸರ ಶೈಲಿ ಯಾವ ಎರಡು ಶೈಲಿಯ ಮಿಶ್ರಣ ಅಂತ ಕೇಳಿದಾಗ ದ್ರಾವಿಡ ಮತ್ತು ನಾಗರ ಶೈಲಿ ಎರಡು ಮಿಶ್ರಣ ವೇಸರ ಶೈಲಿ ಅಂತ ಹೇಳ್ತೀವಿ ಹೌದಾ. ಇಂಪಾರ್ಟೆಂಟ್ ಸ್ನೇಹಿತರೆ. ಬಾದಾಮಿ ಚಾಲುಕ್ಯರ ಸ್ಥಾಪಕ ಯಾರು ಅಂತ ಕೇಳಿದಾಗ ಜಯಸಿಂಹ. ಬಾದಾಮಿ ಚಾಲುಕ್ಯರ ಸ್ಥಾಪಕ ಜಯಸಿಂಹ. ಬಾದಾಮಿ ಚಾಲುಕ್ಯರ ರಾಜಧಾನಿ ಅಂತ ಕೇಳಿದಾಗ ಬಾದಾಮಿ ಅಥವಾ ವಾತಾಪಿ ಅಂತ ಹೇಳ್ತೀವಿ. ಬಾದಾಮಿ ಅಥವಾ ವಾತಾಪಿ. ಬಾದಾಮಿಯ ಹಿಂದಿನ ಹೆಸರು ವಾತಾಪಿ ಅಂತೇಳಿ ಹೇಳಲಾಗುತ್ತೆ. ಈ ಬಾದಾಮಿ ಯಾವ ನದಿಯ ತೀರದಲ್ಲಿ ಕಂಡುಬರುತ್ತಂದ್ರೆ ಮಲಪ್ರಭಾ ನದಿಯ ತೀರದಲ್ಲಿ ಕಂಡುಬರುತ್ತೆ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್. ಮಲಪ್ರಭಾ ನದಿಯ ತೀರದಲ್ಲಿ ಕಂಡುಬರುತ್ತಂದಾಗ ಬಾದಾಮಿ. ಇದು ಯಾರ ರಾಜಧಾನಿ? ಬಾದಾಮಿ ಚಾಲುಕ್ಯರ ರಾಜಧಾನಿ ಅಥವಾ ವಾತಾಪಿ ಅಂತ ಕರಿತೀವಿ. ಇಂಪಾರ್ಟೆಂಟ್. ನೆಕ್ಸ್ಟ್, ಸಿಂಧೂ ನಾಗರಿಕತೆಯ ಪ್ರಸಿದ್ಧ ನಿವೇಶನಗಳಲ್ಲೊಂದಾದ ಲೋಥಾಲನ್ನು ಉತ್ಖನನ ಮಾಡಿದವರು ಯಾರು? ಯಾವುದು ಲೋಥಾಲ್ ನಗರವನ್ನು? ಆಪ್ಷನ್ ಎ ಆರ್ ಡಿ ಬ್ಯಾನರ್ಜಿ, ಆಪ್ಷನ್ ಬಿ ಎಸ್ ಆರ್ ರಾವ್, ಆಪ್ಷನ್ ಸಿ ಸರ್ ಜಾನ್ ಮಾರ್ಷಲ್, ಡಿ ಮಾರ್ಟಿಮರ್ ವಿಲ್ಲರ್ ಅಂತೇಳಿ. ಆನ್ಸರ್ ನೋಡಿ ಸ್ನೇಹಿತರೆ ಇಲ್ಲಿ ಯಾವುದಾಗುತ್ತಂದಾಗ ಎಸ್ ಆರ್ ರಾವ್. ಯಾವುದು? ಎಸ್ ಆರ್ ರಾವ್. ಲೋಥಾಲ್ ನಗರವನ್ನು ಕಂಡು ಹಿಡಿದವರು ಯಾರು ಅಂತ ಕೇಳಿದಾಗ ಎಸ್ ಆರ್ ರಾವ್. ಎಷ್ಟರಿಂದ 1959ರಲ್ಲಿ ಈ ಲೋಥಾಲ್ ನಗರವನ್ನು ಉತ್ಖನನ ಮಾಡ್ತಾರೆ. ಯಾರು ಅಂತಂದಾಗ ಎಸ್ ಆರ್ ರಾವ್ ಅವರು ಉತ್ಖನನ ಮಾಡ್ತಾರೆ. ಈ ಲೋಥಾಲ್ ನಗರ ಯಾವ ರಾಜ್ಯದಲ್ಲಿ ಕಂಡುಬರುತ್ತಂದಾಗ ಗುಜರಾತ್ದಲ್ಲಿ ಕಂಡುಬರ್ತದೆ ನೋಡಿ ಸ್ನೇಹಿತರೆ. ಗುಜರಾತ್ ರಾಜ್ಯದಲ್ಲಿ ಕಂಡುಬರ್ತದೆ. ಯಾವುದು? ಲೋಥಾಲ್. ಇಂಪಾರ್ಟೆಂಟ. ಇದೊಂದು ಸಿಂಧೂ ನಾಗರಿಕತೆಯ ಏಕೈಕ ಹಡಗು ಕಟ್ಟುವ ಬಂದರು ಯಾವುದಂದ್ರೆ ಲೋಥಾಲ್ ಅಂತ ಹೇಳ್ತೀವಿ. ಇಂಪಾರ್ಟೆಂಟ್. ಸಿಂಧ್ ಭಾಷೆಯಲ್ಲಿ ಲೋಥಾಲ್ ಅಂದರೆ ಗುಜರಾತಿ ಭಾಷೆಯಲ್ಲಿ ಲೋಥಾಲ್ ಎಂದರೆ ಏನಪ್ಪ ಅಂತ ಮಡಿದವರ ದಿಬ್ಬ ಅಂತ ಅರ್ಥವನ್ನು ಕೊಡ್ತೈತೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ನೋಡಿರಿ, ಈ ಜಾನ್ ಮಾರ್ಷಲ್ ಅದರಲ್ಲ, ಇವರು ಮೊಹೆಂಜೋದಾರದಲ್ಲಿ ಕಂಡುಬರುವ ಬೃಹತ್ ಈಜುಕೊಳವನ್ನು ಉತ್ಖನನ ಮಾಡ್ತಾರೆ ನೋಡಿ ಸ್ನೇಹಿತರೆ. ಮೊಹೆಂಜೋದಾರ್ನಲ್ಲಿ ಕಂಡುಬರುವ ಬೃಹತ್ ಈಜುಕೊಳವನ್ನು ಸಂಶೋಧನೆ ಮಾಡಿದವರು ಯಾರತ್ತಂದ್ರೆ ಸರ್ ಜಾನ್ ಮಾರ್ಷಲ್ ಅವರು. ನೆಕ್ಸ್ಟ್ ಆರ್ ಡಿ ಬ್ಯಾನರ್ಜಿ ಅವ್ರದ್ದು ಕೇಳಿದಾಗ 1922ರಲ್ಲಿ ಯಾವ ನಗರವನ್ನು ಉತ್ಖನನ ಮಾಡ್ತಾರೆ ಅಂತಂದ್ರೆ ಮೆಹೆಂಜೋದಾರ್ ನಗರವನ್ನು ಉತ್ಖನನ ಮಾಡ್ತಾರೆ. ಯಾರು? ಆರ್ ಡಿ ಬ್ಯಾನರ್ಜಿ. ನೆಕ್ಸ್ಟ್, ಕಲ್ಯಾಣಿ ಚಾಲುಕ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ದೊರೆ ಯಾರು? ಕಲ್ಯಾಣಿ ಚಾಲುಕ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ದೊರೆ ಯಾರು ಅಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಇಂಪಾರ್ಟೆಂಟ. ಆಪ್ಷನ್ ಎ 4ನೇ ಸೋಮೇಶ್ವರ, ಆಪ್ಷನ್ ಬಿ 2ನೇ ತೈಲಪ, ಸಿ 1ನೇ ಸೋಮೇಶ್ವರ, ಡಿ 6ನೇ ವಿಕ್ರಮಾದಿತ್ಯ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ. 2ನೇ ತೈಲಪ. ಕಲ್ಯಾಣಿ ಚಾಲುಕ್ಯರ ಸ್ಥಾಪಕ ಯಾರಂದ್ರೆ 2ನೇ ತೈಲಪ. ನೆಕ್ಸ್ಟ್, ಪ್ರಸಿದ್ಧ ದೊರೆ ಹೌದಾ. ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ದೊರೆ ಯಾರದು ಕೇಳಿದಾಗ 6ನೇ ವಿಕ್ರಮಾದಿತ್ಯ ನೋಡ್ರಿ. ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ದೊರೆ 6ನೇ ವಿಕ್ರಮಾದಿತ್ಯ. ಗೊತ್ತಿರಲಿ, ಇಂಪಾರ್ಟೆಂಟ್. ನೆಕ್ಸ್ಟ್, ಮೌರ್ಯರ ಆಡಳಿತ ವ್ಯವಸ್ಥೆಯಲ್ಲಿ ಸುವರ್ಣಗಿರಿ ಯಾವ ಪ್ರಾಂತ್ಯದ ರಾಜಧಾನಿಯಾಗಿತ್ತು? ನೋಡ್ರಿ, ಮೌರ್ಯ ಆಡಳಿತ ವ್ಯವಸ್ಥೆಯಲ್ಲಿ ಸುವರ್ಣಗಿರಿ ಯಾವ ಪ್ರಾಂತ್ಯದ ರಾಜಧಾನಿಯಾಗಿತ್ತು ಅಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಇಂಪಾರ್ಟೆಂಟ. ಪೂರ್ವ ಪ್ರಾಂತ್ಯ, ಮೌರ್ಯರ ಪೂರ್ವ ಪ್ರಾಂತ್ಯದ ರಾಜಧಾನಿಯಾಗಿತ್ತು ಕೊಟ್ಟಣ. ಬಿ ಉತ್ತರ ಪ್ರಾಂತ್ಯ, ಸಿ ದಕ್ಷಿಣ ಪ್ರಾಂತ್ಯ, ಡಿ ಪಶ್ಚಿಮ ಪ್ರಾಂತ್ಯ ಅಂತೇಳಿ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ನೋಡಿ ಸ್ನೇಹಿತರೆ.
ಅದು ದಕ್ಷಿಣ ಪ್ರಾಂತ್ಯ. ಮೌರ್ಯರು ಆಡಳಿತಕ್ಕೋಸ್ಕರ 4 ಪ್ರಾಂತ್ಯಗಳಾಗಿ ವಿಭಾಗ ಮಾಡ್ತಾರೆ ಸ್ನೇಹಿತರೆ. ಒಂದು ಪೂರ್ವದ ಪ್ರಾಂತ್ಯ, ಉತ್ತರ ಪ್ರಾಂತ್ಯ, ದಕ್ಷಿಣ ಪ್ರಾಂತ್ಯತೆ, ಒಂದು ಪಶ್ಚಿಮ ಪ್ರಾಂತ್ಯತೆ. ಅದರಲ್ಲಿ ಸುವರ್ಣಗಿರಿ ಯಾವ ಪ್ರಾಂತ್ಯದ ರಾಜಧಾನಿ ಆಗಿತ್ತು ಕೇಳಿದಾಗ ದಕ್ಷಿಣ ಪ್ರಾಂತ್ಯದ ಒಂದು ರಾಜಧಾನಿ ಆಗಿತ್ತು. ನೆಕ್ಸ್ಟ್ ಉತ್ತರ ಪ್ರಾಂತ್ಯದ ರಾಜಧಾನಿ ಯಾವುದಂದ್ರೆ ತಕ್ಷಶಿಲಾ. ಇಂಪಾರ್ಟೆಂಟ, ತಕ್ಷಶಿಲೆ ಅಂತ ಕರಿತೀವಿ. ನೆಕ್ಸ್ಟ್ ಪೂರ್ವ ಪ್ರಾಂತ್ಯದ್ದು ರಾಜಧಾನಿ ಯಾವುದು ಕೇಳಿದಾಗ ಮೌರ್ಯರ ಪೂರ್ವ ಪ್ರಾಂತ್ಯದ ರಾಜಧಾನಿ ಲುಶಾಲಿ. ಇದು ಒರಿಸ್ಸಾ ರಾಜ್ಯದಲ್ಲಿ ಕಂಡುಬರುತ್ತೆ ನೋಡಿ ಸ್ನೇಹಿತರೆ, ಒರಿಸ್ಸಾ ರಾಜ್ಯದಲ್ಲಿ ಕಂಡುಬರ್ತೈತಿ. ನೆಕ್ಸ್ಟ್ ಪಶ್ಚಿಮ ಪ್ರಾಂತ್ಯದ ರಾಜಧಾನಿ, ಮೌರ್ಯರ ಪಶ್ಚಿಮ ಪ್ರಾಂತ್ಯದ ರಾಜಧಾನಿ ಯಾವುದು ಕೇಳಿದಾಗ ಅವಂತಿ. ಯಾವುದು? ಅವಂತಿ. ಇದು ಮಧ್ಯಪ್ರದೇಶದಲ್ಲಿ ಕಂಡುಬರ್ತದೆ ಸ್ನೇಹಿತರೆ, ಮಧ್ಯಪ್ರದೇಶದಲ್ಲಿ ಕಂಡುಬರ್ತದೆ. ಪಶ್ಚಿಮ ಪ್ರಾಂತ್ಯದ ರಾಜಧಾನಿ ಅವಂತಿ ಇಲ್ಲಿ ಕಂಡುಬರ್ತದೆ, ಮಧ್ಯಪ್ರದೇಶದಲ್ಲಿ ಕಂಡುಬರ್ತದೆ. ಈ ರೀತಿಯಾಗಿ 4 ಪ್ರಾಂತ್ಯಗಳಾಗಿ ಮೌರ್ಯರ ಕಾಲದಲ್ಲಿ ವಿಭಾಗಿಸಲಾಗುತ್ತೆ. ಇಂಪಾರ್ಟೆಂಟ. ನೆಕ್ಸ್ಟ್ ವೇದ ಮಾರ್ಗ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಧರಿಸಿದ ವಿಜಯನಗರದ ದೊರೆ ಯಾರು? ವೇದ ಮಾರ್ಗ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಧರಿಸಿದ ವಿಜಯನಗರದ ದೊರೆ ಯಾರು ಅಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಇಂಪಾರ್ಟೆಂಟ. ಆಪ್ಷನ್ ಎ ಮೊದಲನೇ ಬುಕ್ಕರಾಯ, ಆಪ್ಷನ್ ಬಿ ಮೊದಲನೇ ಹರಿಹರ, ಸಿ ಎರಡನೇ ದೇವರಾಯ, ಡಿ ಕೃಷ್ಣದೇವರಾಯ ಅಂತೇಳಿ. ಆನ್ಸರ್ ಯಾವುದಾಗುತ್ತೆ ನೋಡಿ ಸ್ನೇಹಿತರೆ. ಇಲ್ಲಿ ವೇದ ಮಾರ್ಗ ಪ್ರತಿಷ್ಠಾಪನಾಚಾರ್ಯ ಅಂತ ಯಾರಿಗೆ ಕರಿತೀವಿ ಅಂದಾಗ ಮೊದಲನೇ ಹರಿಹರನಿಗೆ ಕರೆಯಲಾಗುತ್ತೆ ನೋಡಿ ಸ್ನೇಹಿತರೆ. ವೇದ ಮಾರ್ಗ ಪ್ರತಿಷ್ಠಾಪನಾಚಾರ್ಯ ಎಂದು ಕರೆಯಲಾಗುತ್ತೆ. ನೆಕ್ಸ್ಟ್ ಕೃಷ್ಣದೇವರಾಯನಿಗೆ ಇದ್ದ ಬಿರುದು ಯವನ ರಾಜ ಪ್ರತಿಷ್ಠಾಪನಾಚಾರ್ಯ. ಕೃಷ್ಣದೇವರಾಯಗಿದ್ದ ಬಿರುದು ಯಾವುದಂದ್ರೆ ಯವನ ರಾಜ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಇರ್ತೈತೆ ಯಾರಿಗೆ? ಕೃಷ್ಣದೇವರಾಯಿಗೆ. ಅದೇ ಎರಡನೇ ದೇವರಾಯಿಗೆ ಇದ್ದ ಇದು ಬಿರುದು ಯಾವುದು ಕೇಳಿದಾಗ ಎರಡನೇ ದೇವರಾಯನಿಗೆ ಇದ್ದ ಬಿರುದು ಯಾವುದಂದ್ರೆ ಗಜಬೇಂಟೆಗಾರ. ಎರಡನೇ ದೇವರಾಯನಿಗಿದ್ದ ಇದು ಬಿರುದು ಯಾವುದು? ಗಜಬೇಂಟೆಗಾರ ಅಂತೇಳಿ. ಇಂಪಾರ್ಟೆಂಟ್. ನೆಕ್ಸ್ಟ್ ಪಂಚಪ್ರಧಾನರೆಂಬ ಮಂತ್ರಿಮಂಡಲ ಇವರ ಆಳ್ವಿಕೆಯಲ್ಲಿತ್ತು. ಪಂಚಪ್ರಧಾನರೆಂಬ ಮಂತ್ರಿಮಂಡಲ ಇವರ ಆಳ್ವಿಕೆ ಕಾಲದಲ್ಲಿತ್ತು ಕೇಳೋಣ ಸ್ನೇಹಿತರೆ. ಆಪ್ಷನ್ ಎ ಮಾನ್ಯಕೇಟದ ರಾಷ್ಟ್ರಕೂಟರು, ಬಿ ಮೈಸೂರಿನ ಒಡೆಯರು, ಸಿ ದ್ವಾರ ಸಮುದ್ರದ ಹೊಯ್ಸಳರು, ಡಿ ವಿಜಯನಗರದ ಅರಸರು. ಅಲ್ಲಿ ಪಂಚಪ್ರಧಾನರೆಂಬ ಮಂತ್ರಿಮಂಡಲ ಎಲ್ಲಿತ್ತು ಕೇಳಿದಾಗ ಆಪ್ಷನ್ ಸಿ ದ್ವಾರ ಸಮುದ್ರದ ಹೊಯ್ಸಳರು. ಆಪ್ಷನ್ ದ್ವಾರ ಸಮುದ್ರದ ಹೊಯ್ಸಳರ ಆಸ್ಥಾನದಲ್ಲಿ ಪಂಚಪ್ರಧಾನರೆಂಬ ಒಂದು ಮಂತ್ರಿಮಂಡಲ ಇತ್ತು. ಹೊಯ್ಸಳರ ಮೊದಲ ರಾಜಧಾನಿ ಯಾವುದಂದಾಗ ಸೊಸೆಯೂರು. ಹೊಯ್ಸಳರ ಮೊದಲ ರಾಜಧಾನಿ. ಹೊಯ್ಸಳರ ಎರಡನೇ ರಾಜಧಾನಿ ಯಾವುದಂದಾಗ ಬೇಲೂರು. ಹೊಯ್ಸಳರ ಎರಡನೇ ರಾಜಧಾನಿ ಯಾವುದಂದಾಗ ಬೇಲೂರು. ಕೊನೆಯ ರಾಜಧಾನಿ ಯಾವುದಂದ್ರೆ ದ್ವಾರ ಸಮುದ್ರ ಅಥವಾ ಹಳೆಬೀಡು ಅಂತ ಕರಿತೀವಿ. ದ್ವಾರ ಸಮುದ್ರ ಅಥವಾ ಹಳೆಬೀಡು. ನೆಕ್ಸ್ಟ್ ಹೊಯ್ಸಳರ ಸ್ಥಾಪಕ ಯಾರು ಕೇಳಿದಾಗ ಸಳ. ಹೊಯ್ಸಳರ ಸ್ಥಾಪಕ ಯಾರು? ಸಳ. ಹೊಯ್ಸಳರ ಪ್ರಸಿದ್ಧ ಅರಸ ಯಾರಂದಾಗ ವಿಷ್ಣುವರ್ಧನ. ಹೊಯ್ಸಳರ ಪ್ರಸಿದ್ಧ ಅರಸ ಯಾರಂದಾಗ ವಿಷ್ಣುವರ್ಧನ ಅಥವಾ ಬಿಟ್ಟಿದೇವ. ನೆಕ್ಸ್ಟ್ ಯಾವುದಂದಾಗ ಮೈಸೂರಿನ ಒಡೆಯರು. ಮೈಸೂರಿನ ಒಡೆಯರ ಸ್ಥಾಪಕರು ಯಾರಂದ್ರೆ ಯದುವೀರ ಮತ್ತು ಕೃಷ್ಣರಾಯರು ಅಂತ ಹೇಳ್ತೀವಿ. ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರಂತ ಕೇಳಿದಾಗ ಹಕ್ಕ ಬುಕ್ಕರಾಯರು. ಎಷ್ಟರಲ್ಲಿ ಸ್ಥಾಪಿಸಲಾಗುತ್ತೆ ಕೇಳಿದಾಗ ವಿಜಯನಗರ ಸಾಮ್ರಾಜ್ಯವನ್ನು 1336ರಲ್ಲಿ ಸ್ಥಾಪಿಸಲಾಗುತ್ತೆ ನೋಡಿ ಸ್ನೇಹಿತರೆ. 1336ರಲ್ಲಿ. ನೆಕ್ಸ್ಟ್ ಪಾಯಿಯಾನನ್ನು ಭಾರತಕ್ಕೆ ಯಾರ ಕಾಲದಲ್ಲಿ ಭೇಟಿ ಕೊಟ್ಟಿದ್ದನು? ಪಾಯಿಯಾನನು ಭಾರತಕ್ಕೆ ಯಾರ ಕಾಲದಲ್ಲಿ ಭೇಟಿ ಕೊಟ್ಟಿದ್ದನು ಅಂತೇಳಿ ಕ್ವಶನ್ ಕೇಳಿ ಸ್ನೇಹಿತರೆ. ಆಪ್ಷನ್ ಎ ಹರ್ಷವರ್ಧನ ಆಸ್ಥಾನಕ್ಕೆ, ಆಪ್ಷನ್ ಬಿ ಕನಿಷ್ಕನ ಆಸ್ಥಾನಕ್ಕೆ, ಆಪ್ಷನ್ ಸಿ ಯಾವುದಂದ್ರೆ ಗುಪ್ತರ ಆಸ್ಥಾನಕ್ಕೆ, ಡಿ ಮೌರ್ಯರ ಆಸ್ಥಾನಕ್ಕೆ ಅಂತೇಳಿ ಕೊಟ್ಟಣ ಸ್ನೇಹಿತರೆ. ಇಲ್ಲಿ ಪಾಯಿಯಾನ ಯಾರ ಆಸ್ಥಾನಕ್ಕೆ ಬಂದಿರ್ತಾನೆ ಅಂದರೆ ಗುಪ್ತರ ಆಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಾನೆ. ಈ ಗುಪ್ತರ ಯಾರ ದೊರೆಯ ಆಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಾನೆ ಅಂತಂದಾಗ ಎರಡನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಾನೆ. ಯಾರು? ಪಾಯಿಯಾನ್. ಇವನ ಕೃತಿ ಯಾವುದಂದ್ರೆ ಗೋಕೋಕಿ ಇವನ ಕೃತಿ. ಯಾರ್ದು? ಪಾಯಿಯಾನ್ನ ಕೃತಿ. ಇದು ಯಾವ ದೇಶದಿಂದ ಬಂದಿದೆ ಅಂತ ಕೇಳಿದ್ರೆ ಚೀನಾ ದೇಶದಿಂದ ಭಾರತಕ್ಕೆ ಬಂದಿರ್ತಾನೆ ನೋಡಿ ಸ್ನೇಹಿತರೆ. ಚೀನಾ ದೇಶದಿಂದ ಭಾರತಕ್ಕೆ ಬಂದಿರ್ತಾನೆ. ನೆಕ್ಸ್ಟ್ ಇಂಪಾರ್ಟೆಂಟ. ದೇಶಬಂಧು ಎಂಬುದಾಗಿ ಯಾರನ್ನು ಕರೆಯುತ್ತಾರೆ? ದೇಶಬಂಧು ಎಂದು ಯಾರನ್ನು ಕರೆಯುತ್ತಾರೆ ಅಂತೆ
ಆಪ್ಷನ್ ಎ ಸಿ ಆರ್ ದಾಸ್, ಆಪ್ಷನ್ ಬಿ ಜಯಪ್ರಕಾಶ್ ನಾರಾಯಣ್, ಆಪ್ಷನ್ ಸಿ ಸಿ ಎಫ್ ಅಂಡ್ರಸ್, ಡಿ ಸಿ ರಾಜಗೋಪಾಲಾಚಾರಿ ಅಂತೇಳಿ. ಇಲ್ಲಿ ದೇಶಬಂಧು ಅಂತ ಯಾರನ್ನು ಕರಿತಾರೆ ಅಂತಂದಾಗ ಸಿ ಆರ್ ದಾಸ್ ಅವರನ್ನು ದೇಶಬಂಧು ಎಂದು ಕರೆಯಲಾಗುತ್ತೆ ನೋಡಿ ಸ್ನೇಹಿತರೆ. ಲೋಕನಾಯಕ್ ಅಂತೇಳಿ ಯಾರನ್ನು ಕರಿತಾರೆ ಅಂತಂದರೆ ಜಯಪ್ರಕಾಶ್ ನಾರಾಯಣ್ ಅವರನ್ನು ಕರಿತಾರೆ. ಲೋಕನಾಯಕ ಅಂತ ಯಾರನ್ನು ಕರಿತಾರೆ ಅಂತಂದರೆ ಜಯಪ್ರಕಾಶ್ ನಾರಾಯಣ ಅವರನ್ನು ಕರೆಯಲಾಗುತ್ತೆ ನೋಡಿ ಸ್ನೇಹಿತರೆ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ ವ್ಯಕ್ತಿ ಯಾರಂದರೆ ಸಿ ರಾಜಗೋಪಾಲಾಚಾರಿ. ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್. ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಯಾರು ಅಂದರೆ ಸಿ ರಾಜಗೋಪಾಲಾಚಾರಿ ಅಂತ. ನೆಕ್ಸ್ಟ್, ಬಹುಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿ ಯಾವುದಂತೇಳಿ. ಆಪ್ಷನ್ ಎ ರಾಯಚೂರು, ಆಪ್ಷನ್ ಬಿ ಗುಲ್ಬರ್ಗಾ, ಸಿ ಬೀರಾರ್, ಡಿ ಬೀದರ್ ಅಂತೇಳಿ. ಬಹುಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿ ಯಾವುದಕ್ಕೆ ಕೇಳಿದಾಗ ಗುಲ್ಬರ್ಗಾ. ಹೌದಾ. ಈ ಬಹುಮನಿ ಸಾಮ್ರಾಜ್ಯ ಸ್ಥಾಪನೆ ಆಗಿದ್ದು 1347ರಲ್ಲಿ. ಸ್ಥಾಪಕ ಇಂಪಾರ್ಟೆಂಟ ಹಸನ್ ಗಂಗು ಬಹುಮನ್ ಶಾ ಅಂತೇಳಿ ಬಹುಮನಿ ಸಾಮ್ರಾಜ್ಯದ ಸ್ಥಾಪಕ ಯಾರು? ಹಸನ್ ಗಂಗು ಅಂತೇಳಿ. ಎಷ್ಟರಲ್ಲಿ ಸ್ಥಾಪನೆ ಮಾಡ್ತಾನೆ? 1347ರಲ್ಲಿ ಈ ಬಹುಮನಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಅದರ ಮೊದಲ ರಾಜಧಾನಿ ಯಾವುದಂದ್ರೆ ಗುಲ್ಬರ್ಗಾ, ಎರಡನೇ ರಾಜಧಾನಿ ಯಾವುದಂದ್ರೆ ಬೀದರ್ ನೋಡಿ. ಬೀದರ್. ನೆಕ್ಸ್ಟ್, ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ ವಿಗ್ರಹ ಪ್ರತಿಮೆ ಸ್ಥಾಪಿಸಿದ್ದು ಇವರ ಆಳ್ವಿಕೆಯ ಕಾಲದಲ್ಲಿ. ಶ್ರವಣಬೆಳಗೊಳದಲ್ಲಿ ಏನು ಗೊಮ್ಮಟೇಶ್ವರ ವಿಗ್ರಹ ಆಯ್ತಲ್ಲ, ಇವರ ಆಳ್ವಿಕೆಯ ಕಾಲದಲ್ಲಿ ಆ ವಿಗ್ರಹವನ್ನು ನಿರ್ಮಿಸಲಾಯಿತು ಅಂತೇಳಿ ಕ್ವಶನ್ ಕೊಟ್ಟಾನ ಸ್ನೇಹಿತರೆ. ಆಪ್ಷನ್ ಎ ಪಲ್ಲವರು, ಆಪ್ಷನ್ ಬಿ ಮೌರ್ಯರು, ಸಿ ಕದಂಬರು, ಡಿ ಗಂಗರು. ಆನ್ಸರ್ ಯಾವುದಂದಾಗ ಗಂಗರು ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ, ಗಂಗರ ಕಾಲದಲ್ಲಿ ಈ ಶ್ರವಣಬೆಳಗೊಳದಲ್ಲಿ, ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ ವಿಗ್ರಹವನ್ನು ನಿರ್ಮಿಸಲಾಗುತ್ತಾ. ಅದರ ಎತ್ತರ 58 ಅಡಿ. ಗೊಮ್ಮಟೇಶ್ವರ ವಿಗ್ರಹದ ಎತ್ತರ 58 ಅಡಿ. ಕಮಲದಲ್ಲಿ ನಿಂತ ವಿಗ್ರಹ ಅಂತ ಕರಿತೀವದ. ಯಾವ ಹೂವಿನಲ್ಲಿ ನಿಂತ ಅಂತ ಕೇಳಿದಾಗ ಕಮಲದಲ್ಲಿ ನಿಂತೈತಿ. ಯಾವ ಶೈಲಿ ಒಳಗಾಯ್ತು ಅಂತ ಕೇಳಿದಾಗ ಈ ವಿಗ್ರಹ ಗಾಂಧಾರ ಶೈಲಿ ಒಳಗಾಯ್ತು ನೋಡಿ ಸ್ನೇಹಿತರೆ. ಈ ಗೊಮ್ಮಟೇಶ್ವರ ವಿಗ್ರಹ ಐತಲ್ಲ ಶ್ರವಣಬೆಳಗೊಳದಲ್ಲಿ ಯಾವ ಶೈಲಿ ಒಳಗೈತಂದ್ರೆ ಗಾಂಧಾರ ಶೈಲಿ ಒಳಗೈತಿ. ಹೌದಾ, ಯಾವುದು? ಗೊಮ್ಮಟೇಶ್ವರ ವಿಗ್ರಹ. ನೆಕ್ಸ್ಟ್, ಕರ್ನಾಟಕದ ಮೊದಲ ಕನ್ನಡದ ಮನೆತನ ಯಾವುದಂದ್ರೆ ಕದಂಬರು. ಕದಂಬರ ಸ್ಥಾಪಕ ಯಾರು? ಮಯೂರ ವರ್ಮ. ಇವರ ರಾಜಧಾನಿ ಯಾವುದಂದ್ರೆ ಬನವಾಸಿ. ಈ ಬನವಾಸಿ ಯಾವ ನದಿಯ ತೀರದಲ್ಲಿ ಕಾಣಬರ್ತಂದ್ರೆ ವರದಾ ನದಿಯ ತೀರದಲ್ಲಿ ಕಾಣಬರ್ತದೆ ನೋಡಿ ಸ್ನೇಹಿತರೆ. ವರದಾ ನದಿಯ ತೀರದಲ್ಲಿ ಕಾಣಬರ್ತೈತೆ ಯಾವುದು? ಬನವಾಸಿ. ಹೌದಾ. ನೆಕ್ಸ್ಟ್, ಕದಂಬರ ಪ್ರಸಿದ್ಧ ಅರಸ ಯಾರಂದಾಗ ಕಾಕುತ್ಸ ವರ್ಮ. ಕದಂಬರ ಪ್ರಸಿದ್ಧ ಅರಸ ಕಾಕುತ್ಸ ವರ್ಮ ನೋಡಿ. ಇಂಪಾರ್ಟೆಂಟ್. ನೆಕ್ಸ್ಟ್, ಪಲ್ಲವರ ರಾಜಧಾನಿ ಯಾವುದಂದಾಗ ಕಂಚಿ. ಕಂಚಿ. ಇಲ್ಲಿ ಪಲ್ಲವರಲ್ಲಿ ಒಬ್ಬ ಪ್ರಸಿದ್ಧ ಅರಸ ಬರ್ತಾನೆ, ಒಂದನೇ ನರಸಿಂಹವರ್ಮ. ಇವ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿ ವಾತಾಪಿ ಕೊಂಡೆಂಬ ಬಿರುದನ್ನು ಪಡ್ಕೋತಾನೆ, ಒಂದನೇ ನರಸಿಂಹವರ್ಮ ಅಂತ ಹೇಳ್ತೀವಿ. ನೆಕ್ಸ್ಟ್, ಯಾವ ರಾಜನನ್ನು ವೈರುಧ್ಯಗಳ ಮಿಶ್ರಣ ಎಂದು ಕರೆಯಲಾಗುತ್ತಿತ್ತು? ಆಪ್ಷನ್ ಎ ಮೊಹಮ್ಮದ್ ಬಿನ್ ತುಘಲಕ್, ಆಪ್ಷನ್ ಬಿ ಅಕ್ಬರ್, ಆಪ್ಷನ್ ಸಿ ಔರಂಗಜೇಬ್, ಡಿ ಹುಮಾಯೂನ್ ಅಂತೇಳಿ. ಇಲ್ಲಿ ವೈರುಧ್ಯಗಳ ಮಿಶ್ರಣ ಅಂತೇಳಿ ಯಾರನ್ನು ಕರೆಯಲಾಗುತ್ತಂದ್ರೆ ಮೊಹಮ್ಮದ್ ಬಿನ್ ತುಘಲಕನನ್ನು ವೈರುಧ್ಯಗಳ ಮಿಶ್ರಣ ಎಂದು ಕರೆಯಲಾಗುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್, ಔರಂಗಜೇಬನ ಬಿರುದು ಯಾವುದಂದಾಗ ಅಲಂಗೀಪೀರ್ ಎಂಬ ಬಿರುದನ್ನು ಹೊಂದಿದವ ಯಾರದು ಕೇಳಿದಾಗ ಔರಂಗಜೇಬ್ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್. ನೆಕ್ಸ್ಟ್, ದಾಮ್ ಎಂಬ ಹೊಸ ನಾಣ್ಯವನ್ನು ಚಲಾವಣೆಗೆ ತಂದವರು ಯಾರು ಅಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಆಪ್ಷನ್ ಎ ಅಲಾವುದ್ದೀನ್ ಖಿಲ್ಜಿ, ಬಿ ಶೇರ್ ಶಾ, ಬಾಬರ್, ಮೊಹಮ್ಮದ್ ಬಿನ್ ತುಘಲಕ್. ದಾಮ್ ಎಂಬ ಹೊಸ ನಾಣ್ಯವನ್ನು ಚಲಾವಣೆ ತಂದವ ಯಾರು ಅಂತ ಕೇಳಿದಾಗ ಶೇರ್ ಶಾ ನೋಡ್ರಿ. ಶೇರ್ ಶಾ ದಾಮ್ ಎಂಬ ಹೊಸ ನಾಣ್ಯವನ್ನು ಜಾರಿಗೆ ತರ್ತಾನೆ. ಅದಕ್ಕಾಗಿ ಇವರನ್ನು ಭಾರತದ ರೂಪಾಯಿಗಳ ರಾಜ ಅಂತ ಯಾರನ್ನು ಕರಿತೀವಿ ಶೇರ್ ಶಾ ಸೂರಿಯನ್ನು ಕರೆಯಲಾಗುತ್ತೆ ನೋಡಿ ಸ್ನೇಹಿತರೆ.
ನೆಕ್ಸ್ಟ್ ಆಡಳಿತದ ನೆಪವೊಡ್ಡಿ ಬಂಗಾಳ, ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ ಆಗಿ 1905ರಲ್ಲಿ ವಿಭಜಿಸಿದವನು ಯಾರು? ನೋಡ್ರಿ, ಆಡಳಿತದ ನೆಪವೊಡ್ಡಿ ಬಂಗಾಳವನ್ನು ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ ಎಂದು ವಿಭಜನೆ ಮಾಡಿದವರು ಯಾರು ಅಂತೇಳಿ ಕ್ವಶನ್ ಕೇಳಿ ಸ್ನೇಹಿತರೆ. ಆಪ್ಷನ್ ಎ ರಾಬರ್ಟ್ ಕ್ಲೈವ್, ಆಪ್ಷನ್ ಬಿ ವಾರನ್ ಹೇಸ್ಟಿಂಗ್, ಸಿ ಲಾರ್ಡ್ ಮಿಂಟೋ, ಅದು ಡಿ ಲಾರ್ಡ್ ಕರ್ಜನ್ ಅಂತೇಳಿ. ಲಾರ್ಡ್ ಕರ್ಜನ್ ಆನ್ಸರ್ ಯಾವುದಾದ್ರು ನೋಡಿ ಸ್ನೇಹಿತರೆ, ಇಲ್ಲಿ ಲಾರ್ಡ್ ಕರ್ಜನ್. ಆಡಳಿತದ ನೆಪವೊಡ್ಡಿ ಬಂಗಾಳವನ್ನು ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ ಎಂದು 1905ರಲ್ಲಿ ವಿಭಜಿಸ್ತಾನೆ. ಅದು ಯಾರು ಅಂತ ಕೇಳಿದಾಗ ಲಾರ್ಡ್ ಕರ್ಜನ್ ಅವರು. ಹೌದಾ? ನೆಕ್ಸ್ಟ್ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಸ್ಥಾಪಕರು ಯಾರು? ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯ ಸ್ಥಾಪಕರು ಯಾರು? ಇಂಪಾರ್ಟೆಂಟ್ ಇದು ಭಾಳ ಸತಿ ರಿಪೀಟ್ ಆಗೈತೆ ಸ್ನೇಹಿತರೆ, ಇಂಪಾರ್ಟೆಂಟ್. ಆಪ್ಷನ್ ಎ ಬಾಲಗಂಗಾಧರ್ ತಿಲಕ್, ಆಪ್ಷನ್ ಬಿ ಮಹಾತ್ಮ ಗಾಂಧಿ, ಸಿ ಗೋಪಾಲಕೃಷ್ಣ ಅಡಿಗ, ಡಿ ಮೋತಿಲಾಲ್ ನೆಹರು ಅಂತೇಳಿ. ಸರ್ವೆಂಟ್ಸ್ ಆಫ್ ಇಂಡಿಯಾ ಅಂತೇಳಿ ಯಾರು ಸ್ಥಾಪನೆ ಮಾಡ್ತಾರೆ ಅಂತಂದ್ರೆ ಗೋಪಾಲ್ ಕೃಷ್ಣ ಗೋಖಲೆ ಅವರು ಸ್ಥಾಪನೆ ಮಾಡ್ತಾರೆ ನೋಡಿ ಸ್ನೇಹಿತರೆ, ಗೋಪಾಲ್ ಕೃಷ್ಣ ಗೋಖಲೆ. ಥ್ಯಾಂಕ್ ಯು ಸ್ನೇಹಿತರೆ.